ತಾ ಹೇಳಿದನಲ್ಲವೇ, ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 10:1-2 ಮಿಡತೆಗಳಿಂದ ಉಂಟಾದ ಬಾಧೆ, ಈ ವಿಷಯದ ಕುರಿತು ಈ ದಿನ ನಾವು ಧ್ಯಾನ ಮಾಡ್ತೇವೆ. ಈಗ ಸತ್ಯವೇದವನ್ನು ಓದಿಕೊಳ್ಳೋಣವಾ? ತರುವಾಯ ಯೆಹೋವನು ಮೋಶೆಗೆ ಇಂತೆಂದನು, ಫರೋಹನ ಬಳಿಗೆ ತಿರುಗಿ ಹೋಗು. ನಾನು ಫರೋಹನ ಮತ್ತು ಅವನ ಪರಿವಾರದವರ ಮುಂದೆ ಈ ಕಾರ್ಯಗಳನ್ನು ನಡೆಸುವುದಕ್ಕೆ ಆಸ್ಪದವಾಗುವುದಕ್ಕೂ ಇಸ್ರಾಯೇಲರು ತಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾನು ಐಗುಪ್ತರ ನಡುವೆ ನಡೆಸಿರುವ ಕಾರ್ಯಗಳನ್ನು ವಿವರಿಸಿ, ಯೆಹೋವನು ಐಗುಪ್ತರನ್ನ ತನ್ನ ಇಷ್ಟ ಬಂದಂತೆ ಆಡಿಸಿ ಶಿಕ್ಷಿಸನು ಎಂಬುದಾಗಿ ತಿಳಿಸುವುದಕ್ಕೂ ನಾನು ಫರೋಹನ ಹೃದಯವನ್ನು ಅವನ ಪರಿವಾರದ ಹೃದಯವನ್ನು ಮಂಡು ಮಾಡಿದ್ದೇನೆ. ಇದಲ್ಲದೆ ಈ ಕಾರ್ಯಗಳಿಂದ ನೀವು ನನ್ನನ್ನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ. ಸೊ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀ ತಿರುಗಿ ಫರೋಹನ ಬಳಿಗೆ ಹೋಗ್ಬೇಕು. ಫರೋಹನ ಬಳಿಗೆ ಹೋಗು, ಅವನ ಹೃದಯವನ್ನು ನಾನು ಕಠಿಣ ಮಾಡಿದ್ದೀನಿ. ಯಾಕಂತಂದ್ರೆ ನಾನು ಯಾರು ಎಂಬುದಾಗಿ ನೀವು ತಿಳ್ಕೊಳ್ಬೇಕು, ಫರೋಹನು ತಿಳ್ಕೊಳ್ಬೇಕು. ಮತ್ತೆ ಇಸ್ರಾಯೇಲರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ದೇವರು ಐಗುಪ್ತ್ಯರನ್ನ ಯಾವ ರೀತಿ ಆಡಿಸಿ ಶಿಕ್ಷಿಸ್ತಾರೆ ಎಂಬುದಾಗಿ ಆ ಕಥೆಯನ್ನ ಅವ್ರು ಹೇಳಬೇಕು, ದೇವ್ರ ಬಗ್ಗೆ ಅವ್ರು ಹೇಳಬೇಕು. ಅದಕ್ಕೋಸ್ಕರವಾಗಿ ಈ ತರ ನಾನು ಮಾಡಿದ್ದೀನಿ ಅಂತ ದೇವರು ಹೇಳ್ತಾರೆ. ನಾನು ಈ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾ ಇರುವುದು ಫರೋಹನು ದೇವರು ಯಾರು ಎಂದು ತಿಳಿದುಕೊಳ್ಳಬೇಕು ಎಂಬುದಾಗಿ ಅಂತ ದೇವರು ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಒಂದು ವ್ಯತ್ಯಾಸವುಳ್ಳ ಕಾರ್ಯ ದೇವರು ಹೇಳ್ತಾ ಇದ್ದಾರೆ. ಈಗ ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ ಗೊತ್ತಾಗ್ಬೇಕು ನಾನು ಏನು ಮಾಡ್ತಾ ಇದ್ದೇನೆ, ನಾನು ಯಾರು ಆಗಿದ್ದೇನೆ ಎಂಬುದಾಗಿ ಎಲ್ರಿಗೂ ಗೊತ್ತಾಗ್ಬೇಕು. ಈ ಒಂದು ಚರಿತ್ರೆ ಈಗಲೂ ಇಸ್ರಾಯೇಲರಲ್ಲಿ ಉಳಿದದೆ, ಐಗುಪ್ತರಿಗೂ ಇದನ್ನು ದೇವರು ಹೇಳ್ತಾ ಇದ್ದಾರೆ. ಸೊ ಪ್ರಿಯರೇ, ನಿಮಗೆ ದೇವರ ಅದ್ಭುತಗಳನ್ನು ಮಾಡಿದಾಗ ಅದನ್ನ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನೀವು ತಿಳಿಸ್ಬೇಕು. ನಿಮ್ಮ ಮನೆಯಲ್ಲಿ ನೀವು ಫ್ಯಾಮಿಲಿ ಪ್ರೇಯರ್ ಇಟ್ಕೊಳ್ಬೇಕು. ಫ್ಯಾಮಿಲಿ ಪ್ರೇಯರ್ನಲ್ಲಿ ದೇವರ ವಾಕ್ಯ ಓದಬೇಕು, ಹಾಡಾಡಬೇಕು, ದೇವರನ್ನ ಆರಾಧಿಸಬೇಕು. ಮತ್ತೆ ನಿಮಗೆ ದೇವರು ಏನೇನು ಮಾಡಿದ್ದಾರೆ ಅದನ್ನ ಪ್ರತಿದಿನ ನೀವು ಮಕ್ಕಳಿಗೆ ಹೇಳ್ಬೇಕು. ಮತ್ತೆ ಮಕ್ಕಳಿಗೆ ದೇವರು ಏನೇನು ಮಾಡಿದ್ದಾರೆ ಅದನ್ನ ಅವ್ರು ಹೇಳಕ್ಕೆ ಅವ್ರಿಗೆ ಕಲಿಸ್ಕೊಡಿ. ದೇವರ ಬಗ್ಗೆ ದೇವರನ್ನ ಹೈಲೈಟ್ ಮಾಡಿ. ಆದ್ರೆ ಇವತ್ತು ಸಹ ಇದನ್ನೆಲ್ಲ ಒಂದು ಕಟ್ಟುಕತೆ ಎಂಬುದಾಗಿ ಜನ ಹೇಳ್ತಾ ಇದ್ದಾರೆ. ಇದು ಬಹು ದುಃಖಕರವಾಗಿದೆ. ಕಟ್ಟುಕತೆಯಿಂದ ನಾವು ಯಾವ ಪಾಠವನ್ನ ಕಲಿಯೋದಕ್ಕಾಗೋದು? ಕಟ್ಟುಕತೆಯಿಂದ ನಿಜವಾದ ದೇವರೆಂಬುದಾಗಿ ಹೇಳುವುದಕ್ಕೆ ಆಗೋದು. ಅದರಿಂದ ಇದು ಕಟ್ಟುಕತೆ ಅಲ್ಲ. ದೇವರು ಈ 10 ಉಪದ್ರವಗಳನ್ನು ಐಗುಪ್ತರ ಮೇಲೆ ತಂದಿರುವುದು ನಿಜವಾಗಲೂ ಚಾರಿತ್ರಿಕವಾದದ್ದು. ಸೊ ಹೀಗಾಗಿ ಈ ಚರಿತ್ರೆಯನ್ನ ನೀವು ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸಿರಿ. ಯಾವಾಗ ಅವರು ಮೊಂಡರಾಗದೆ ಅವಿಧೇಯರಾಗದೆ ಅವರು ದೇವರನ್ನ ಹಿಂಬಾಲಿಸ್ತಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ತಂದೆ ತಾಯಿಗಳೇ, ಇವತ್ತು ನಿಮ್ಮನ್ನ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯ ಮಾತ್ರವಲ್ಲದೆ ಪ್ರಾರ್ಥನೆ ಆರಾಧನೆಯಲ್ಲಿ ನೀವು ನಿಮ್ಮ ಮನೇಲಿ ಅಟ್ಲೀಸ್ಟ್ 1 hour ಆದ್ರೂ ಕುಳಿತುಕೊಂಡು ನೀವು ಬೋಧನೆ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅಥವಾ ಬಹಳ ಬ್ಯುಸಿ ಆಗಿದ್ದೀರಾ? ಎಷ್ಟೋ ತಂದೆ ತಾಯಿಗಳು ಬಹಳ ಬ್ಯುಸಿ ಆಗಿದ್ದಾರೆ. ಕಡೆಗೆ ತಮ್ಮ ಮಕ್ಕಳು ದೇವರನ್ನ ನಂಬ್ತಾ ಇಲ್ಲ, ದೇವ್ರ ಕಡೆ ತಿರ್ಕೊಳ್ತಾ ಇಲ್ಲ ಎಂಬುದಾಗಿ ಅಳುವವರಾಗಿದ್ದಾರೆ. ಆದ್ರೆ ನಾವು ಸಮಯ ಕೊಡ್ಬೇಕು. ಕುಟುಂಬ ಪ್ರಾರ್ಥನೆಗೆ ನಾವು ಸಮಯ ಕೊಟ್ರೆ ಖಂಡಿತವಾಗಿ ದೇವ್ರೇನ್ ಮಾಡ್ತಾರೆ ಪ್ರಿಯರೇ, ನಮ್ಮ ಕರ್ತವ್ಯ ನಾವು ಮಾಡಿದ್ರೆ, ನಾವು ಮಾಡಕ್ಕಾಗ್ದಿರೋದನ್ನ ದೇವರು ಮಾಡ್ತಾರೆ. ನಮ್ಮ ಮಕ್ಕಳು ದೇವರನ್ನ ತಿಳ್ಕೊಳ್ಳುವ ಹಾಗೆ ದೇವರು ನಮ್ಮ ಕುಟುಂಬಗಳನ್ನ ಉಪಯೋಗಿಸ್ತಾರೆ. ಒಂದ್ ವೇಳೆ ಯಾರ ಕುಟುಂಬದಲ್ಲಿ ಮಕ್ಕಳು ದೇವರಿಂದ ದೂರ ಹೋಗಿದಾರ, ಇನ್ಮೇಲಾದ್ರೂ ಕುಟುಂಬ ಪ್ರಾರ್ಥನೆ ಇಡ್ರಿ. ಖಂಡಿತವಾಗ ಮಕ್ಕಳನ್ನ ದೇವರು ತನ್ನ ಬಳಿಗೆ ತರುವವರಾಗಿದ್ದಾರೆ. ಕರ್ತನ ವಾಕ್ಯದ ಮೂಲಕ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಇಂದು ದೇವರೇ ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದಪ್ಪ, ಅನೇಕ ವೇಳೆ ನಿನ್ನ ಕಾರ್ಯಗಳು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ತಿಳಿಸದೆ ನಾವು ಮಕ್ಕಳನ್ನ ನಿನ್ನಿಂದ ದೂರ ಮಾಡಿದ್ದೇವೆ. ನಮ್ಮನ್ನ ಕ್ಷಮಿಸು. ಇವತ್ತು ಯಾರ್ಯಾರು ತಮ್ಮ ಮಕ್ಕಳ ಕುರಿತು ಅಳ್ತಾ ಇದ್ದಾರೋ, ತಮ್ಮ ಮೊಮ್ಮಕ್ಕಳ ಕುರಿತು ಅಳ್ತಾ ಇದ್ದಾರೋ, ದೇವರೇ ರಾಜನೇ ಕರ್ತನೆ, ಅವರ ಕಣ್ಣೀರನ್ನು ನೋಡಿ ಪುನಃ ಮಕ್ಕಳನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಾ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡಲ್ಲ.
ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈಬಿಡೆನು, ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು,
ನಲ್ಲ